ಹಲೋ, ದಿಸ್ ಇಸ್ ಮೀ ಮೋನಿಕಾ. ಇವತ್ತು ಸಂಡೇ ಆಗಿರೋದ್ರಿಂದ ನಾನು ಕೆ ಆರ್ ಪೇಟೆಗೆ ಹೋಗಬೇಕಿತ್ತು. ಸೊ ಕೆ ಆರ್ ಪೇಟೆಗೆ ಹೋಗೋಣ ಅಂತ ಬಸ್ಸಲ್ಲಿ ಹೊರಟೆ. ಬಸ್ಸಿಂದ ಇಳಿದ ತಕ್ಷಣ ನನ್ನ ಫ್ರೆಂಡ್ ಬಂದು ನನ್ನನ್ನು ಪಿಕಪ್ ಮಾಡ್ದ. ಕೆ ಆರ್ ಪೇಟೆಯಲ್ಲಿ ಮೂಲೆ ಮೂಲೆಯಲ್ಲೂ ನನಗೆ ತುಂಬ ಮೆಮೊರೀಸ್ ಇದೆ. ಇಲ್ಲಿ ನೋಡ್ತಿರೋದು ಬಾಯ್ಸ್ ಹಾಸ್ಟೆಲ್ಲು. ಬಾಯ್ಸ್ ಹಾಸ್ಟೆಲಲ್ಲಿ ಏನೂ ಮೆಮೊರೀಸ್ ಇಲ್ಲ, ಬಟ್ ಸುಮ್ಮನೆ ರೋಡಲ್ಲಿ ಹೋಗ್ತಿದ್ದೆ ಅಲ್ವಾ, ಅದಕ್ಕೆ ನಾನು ಅದನ್ನು ವೀಡಿಯೋ ಮಾಡಿಕೊಂಡೆ. ನೆಕ್ಸ್ಟು ಅವ್ರ ಮನೆ ಹತ್ರ ಹೋಗಿ ಇಳಿದ್ವಿ. ಇದು ಬಂದು ಅವ್ರ ಮನೆ ಒಂಥರ ಹಳೇ ಕಾಲದ ಮನೆ ಆಗಿರೋದ್ರಿಂದ ಒಂಥರ ಚೆನ್ನಾಗಿತ್ತು. ಸೊ ಇದು ಒಂದಿರಲಿ ಅಂತ ವೀಡಿಯೋ ಮಾಡಿಕೊಂಡೆ. ನೆಕ್ಸ್ಟ್ ಈಗ ಅವ್ರ ಮನೆ ಒಳಗಡೆ ಹೋಗೋಣ ಬನ್ನಿ. ಅವ್ರ ಮನೇಲಿ ಎಷ್ಟೊಂದು ಹಳೇ ಕಾಲದ ಐಟಮ್ಸ್ ಇದೆ ಅಂತಂದರೆ ತುಂಬ ಹಳೇ ಕಾಲದ ಲಾಕರು, ತಂಡಿಗೆ, ತುಂಬ ಐಟಮ್ಸ್ ಇದೆ. ನೋಡಿ ನೀವೇ ಎಷ್ಟು ಚೆನ್ನಾಗಿದೆ ಅಲ್ವಾ ಹಳೇ ಕಾಲದ ಮನೆಗಳೆಲ್ಲ. ನನಗೆ ತೊಟ್ಟಿ ಮನೆಗಳಂದರೆ ತುಂಬಾ ಇಷ್ಟ. ಬಿಕಾಸ್ ನಮ್ಮ ಮುತ್ತಜ್ಜಿ ಮನೆ ಕೂಡ ತೊಟ್ಟಿ ಮನೇಲಿ, ಹಾಗಾಗಿ ಏನೋ ಒಂಥರ ಸ್ಪೆಷಲ್ ಬಾಂಡಿಂಗ್. ನಾನು ಮನೆಯೆಲ್ಲ ವಿಡಿಯೋ ಮಾಡೋಷ್ಟೊತ್ತಿಗೆ ಇವನು ನನಗೋಸ್ಕರ ಮಶ್ರೂಮ್ ಬಿರಿಯಾನಿ ಮಾಡ್ತೀನಿ ಅಂತ ಹೋದ. ಚಿಕನ್ ಮಟನ್ ಮಾಡೋದಕ್ಕೆ ನಾನು ಪ್ಯೂರ್ ವೆಜಿಟೇರಿಯನ್ ಅಲ್ವಾ, ಸೊ ನಾನು ವೆಜಿಟೇರಿಯನ್ ಆಗಿರೋದ್ರಿಂದ ಚಿಕನ್ ಮಟನ್ ಎಲ್ಲ ಮಾಡೋಕ್ಕಾಗಲ್ಲ ಅಂತ ನನಗೋಸ್ಕರ ಮಶ್ರೂಮ್ ಬಿರಿಯಾನಿ ಮಾಡಿಕೊಡ್ತೀನಿ ಅಂತ ಹೋದ. ಹುಡುಗಿರು ಅಡುಗೆ ಮಾಡಿದ್ರೇ ತಿನ್ನೋದು ಕಷ್ಟ, ಇನ್ನು ಇವನು ಮಾಡೋದು ಹೆಂಗಪ್ಪ ತಿನ್ನೋದು ಅಂತ ಯೋಚನೆ ಮಾಡ್ತಿದ್ದೆ. ಬಟ್ ಆಫ್ಟರ್ ತಿಂದಾದ್ಮೇಲೆ ಟೇಸ್ಟ್ ಮಾತ್ರ ಸೂಪರಾಗಿತ್ತು. ಅವ್ನು ಯಾವ್ಯಾವ ಥರ ಅಡುಗೆ ಮಾಡ್ದ ಅಂತ ನೀವೇ ನೋಡಿ. ಅವ್ನು ಅಡುಗೆ ಮಾಡಬೇಕಿದ್ರೆ ಇದ್ದಿದ್ದು ನನಗೆ ಡೌಟ್ ಎಲ್ಲ ಅವ್ನು ಅಡುಗೆ ತಿಂದಮೇಲೆ ಅವನು ಎಷ್ಟು ಚೆನ್ನಾಗಿ ಅಡುಗೆ ಮಾಡ್ತಾನೆ ಅಂತ ಅರ್ಥ ಆಯಿತು. ನಾವು ಊಟ ಎಲ್ಲ ಮಾಡಾದ್ಮೇಲೆ ಬೆಂಗಳೂರಿಗೆ ಹೊರಡೋಣ ಅಂತ ಹೊರಡೋ ಟೈಮಲ್ಲಿ ಅವನು ಅವರಪ್ಪ ಅವನ ಕಾಲಿಗೆ ಬಿದ್ದು ಆಶೀರ್ವಾದ ಎಲ್ಲ ತೊಗೋತಿದ್ದ. ರೀಸನ್ ಏನಂದರೆ ಅವನದು ಮಂಡೇ ಕಂಪ್ನಿಗೆ ಜಾಯ್ನಿಂಗ್ ಡೇಟ್ ಇತ್ತು. ಸೊ ನಾನು ಅವನ ತಂಗಿ ಮತ್ತು ಅವನು 3 ಜನ ಬೆಂಗಳೂರಿಗೆ ಹೊರಟು. ಏನಂತ ಕರೀತೀಯ ನನ್ನ? ಏನಂತ ಕರೀತೀಯ ನನ್ನ? ಮೋನಿಕಾ ಅಕ್ಕ. ಕರೆಕ್ಟಾಗಿ ಹೇಳು.